ಇನ್ನೇನು 2024 ಮುಗಿದು 2025ಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮಾಚರಣೆಗೆ ತಯಾರಿಗಳು ನಡೀತಾ ಇದ್ದಾವೆ. ಜೊತೆಗೆ ನಗರದ ಎಂಜಿ ರೋಡ್ ಆಗಿರಬಹುದು, ಹಾಗೆ ಕೋರಮಂಗಲ ಆಗಿರಬಹುದು, ಇಂದಿರಾನಗರ ಆಗಿರಬಹುದು, ಕೆಲವು ಭಾಗಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ರಾತ್ರಿಯ ಸಂಭ್ರಮಾಚರಣೆಗೆ ಜನರು ಸಜ್ಜನ ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಮದ್ಯಪ್ರಿಯರು ಕೂಡ ಮದ್ಯವನ್ನ ಸೇವಿಸಿ ಜೊತೆಗೆ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಸಜ್ಜನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಎಲ್ಲ ಬಾರ್ಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಇವಾಗ ಪ್ರತಿಷ್ಠಿತ SR ನಗರದ ಮೋಹನ್ಸ್ ಬಾರ್ನಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಏನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಯಾರೆಲ್ಲ ಮದ್ಯವನ್ನ ಸೇವಿಸ್ತಾರೆ ಹಾಗೆ ಮದ್ಯವನ್ನ ಪಡೆದುಕೊಳ್ತಾರೆ ಅವರನ್ನ ಖರೀದಿಗೋಸ್ಕರ ಯಾರೆಲ್ಲ ಅಂಗಡಿಗೆ ಬರ್ತಾರೆ ಎಲ್ರಿಗೂ ಕೂಡ ವ್ಯವಸ್ಥೆಯನ್ನ ಮಾಡೋದಕ್ಕೋಸ್ಕರ ಈಗಾಗಲೇ ಸಂಪೂರ್ಣವಾಗಿ ಸ್ಟಾಕ್ ವ್ಯವಸ್ಥೆಯನ್ನ ಬಾರ್ನ ಸಿಬ್ಬಂದಿಗಳು ಮಾಡ್ಕೊಂಡಿರುವಂತದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಇದೊಂದೇ ಬಾರ್ ಅಂತ ಹೇಳಿ ಅಲ್ಲ, ಎಲ್ಲ ಕಡೆಗಳಲ್ಲೂ ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈ ಬಾರಿ ಅಬಕಾರಿ ಇಲಾಖೆಯು ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಸೇಲ್ ಆಗುವ ನಿರೀಕ್ಷೆಯಲ್ಲಿ ಹಾಗೆ ವಿವಿಧ ಬ್ರ್ಯಾಂಡ್ಗಳಾಗಿರ್ಬೋದು ಎಲ್ಲವೂ ಕೂಡ ನೂರಾರು ಕೋಟಿ ವೆಚ್ಚದ ವ್ಯವಹಾರಗಳು ನಡೆಯುವಂತಹ ಹಿನ್ನೆಲೆಯಲ್ಲಿ ಕೂಡ ಇಂದು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು. ಸದ್ಯ ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ಅಂಗಡಿಗಳಲ್ಲೂ ಕೂಡ ವಿಚಾರ ಈಗ ಸದ್ಯಕ್ಕೆ ಇರುವಂತದ್ದು. ಜೊತೆಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೋಹನ್ಸ್ ಬಾರ್ನ ಸಿಬ್ಬಂದಿ ಆಗಿರುವಂತಹ ಶಿವ್ ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಈ ವರ್ಷದ ವ್ಯವಸ್ಥೆ ಯಾವ ರೀತಿಯಾಗಿದೆ ಹಾಗೆ ಯಾವ ಮಟ್ಟಿಗೆ ಗ್ರಾಹಕರ ನಿರೀಕ್ಷೆ ಇದೆ ಅನ್ನೋದನ್ನ. ಸರ್ ನಮಸ್ಕಾರ. ಈ ವರ್ಷ ಹೊಸ ವರ್ಷ ಇನ್ನು 2 ದಿನಗಳು ಬಾಕಿ ಇದೆ. ಹಾಗೆ ಈ ಎಂದಿನಂತೆಯೂ ಕೂಡ ಹೊಸ ವರ್ಷದಲ್ಲಿ ಈ ರೀತಿಯಾಗಿ ಒಂದು ಮದ್ಯದ ಮಾರಾಟ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಈ ವರ್ಷದ ನಿರೀಕ್ಷೆ ನಿಮ್ಮಲ್ಲಿ ಯಾವ ರೀತಿಯಾಗಿದೆ ಸರ್? ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿದೆ. 2024ರಿಂದ 2025ರಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸ್ಟಾಕ್ನು ತುಂಬ ತುಂಬಿದ್ದೀವಿ, ಚೆನ್ನಾಗಿ ನಡೀತೆ, ಏನು ತೊಂದರೆ ಇಲ್ಲ. ಈ ವರ್ಷ ಒಂದು ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗ ಸಾಮಾನ್ಯ ದಿನಗಳಲ್ಲಿ ಆಗುವಂತಹ ವ್ಯಾಪಾರಕ್ಕಿಂತ ಈ ಹೊಸ ವರ್ಷದ ಒಂದು ದಿನ ಇರುತ್ತಲ್ಲ, ಅವತ್ತಿನ ವ್ಯಾಪಾರ ಯಾವ ರೀತಿಯಾಗಿರುತ್ತೆ ಸರ್? ತುಂಬ ಕ್ರೌಡ್ ಆಗಿರುತ್ತೆ, ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ತುಂಬ ನಿಮ್ಗೆ ಹೊಸ ವರ್ಷದ ದಿನ ವ್ಯಾಪಾರಕ್ಕೆ ಎಲ್ಲಿಯ ತನಕ ಟೈಮಿಂಗ್ಸ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಹಾಗೆ ಯಾವ ಮಟ್ಟದ ಲಾಭದ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು? ಸರ್ 1 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಚೆನ್ನಾಗಿ ಇದು ಮಾಡ್ತಿದೆ, ಆ ಥರ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸರ್? ಏನು ನಾರ್ಮಲ್ ಇರೋದಕ್ಕಿಂತ ಡಬಲ್ ವ್ಯಾಪಾರ ಆಗುತ್ತಾ ಅಥವಾ ಪರ್ಸೆಂಟೇಜ್ ವೈಸಲ್ಲಿ ಇನ್ನೂ ಜಾಸ್ತಿ ವ್ಯಾಪಾರ ಆಗುತ್ತಾ ಅಥವಾ ಏನಾದರೂ ಈ ರೇಟ್ ಏನಿದೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ರೈಟು ಕೆಲವೊಂದು ಪಾರ್ಟ್ಸ್ಗಳಲ್ಲಿ ಕಮ್ಮಿ ಮಾಡಿದ್ವಿ, ನಾವು MRP ಕೊಡ್ತಾ ಇದ್ದೀವಿ ಮತ್ತು ಚೆನ್ನಾಗಿ ವ್ಯಾಪಾರ ನಡ್ತಿದೆ ಅಂತ. ಥ್ಯಾಂಕ್ ಯು ಸರ್. ಇದೇ ರೀತಿಯಾಗಿ ಎಲ್ಲ ಬಾರ್ಗಳಲ್ಲೂ ಕೂಡ ಶಿವ ಅವರು ಹೇಳ್ತಾ ಇರುವಂಥ ರೀತಿಯಲ್ಲಿ 1 ಗಂಟೆಯ ತನಕವೂ ಕೂಡ ಎಲ್ಲರಿಗೂ ವ್ಯಾಪಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಬಾರ್ಗಳಲ್ಲಿ ಕಂಡು ಬರುವಂತಹ ಸಾಧ್ಯತೆ ಇದೆ. ಇದರಿಂದ ಅಬಕಾರಿ ಇಲಾಖೆ ಈಗಾಗಲೇ ನಿರೀಕ್ಷೆ ಇಟ್ಕೊಂಡಿರುವ ರೀತಿಯಲ್ಲಿಯೇ ನೂರಾರು ಕೋಟಿ ಮಟ್ಟದ ವ್ಯವಹಾರ ಆಗುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲರೂ ಕೂಡ 2025ರ ಆಚರಣೆಗೆ ಎದುರು ನೋಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.